ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ತೊಂಡೆಕಾಯಿ ಕಾಯಿ ಸಾಸಿವೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಸಾಕು. ಅರ್ಧ kg ತೊಂಡೆಕಾಯಿ, ಮೆಣಸಿನಕಾಯಿ ಒಂದು 5ರಿಂದ 6, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೋಬೋದು ಅಥವಾ ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೋಬೋದು ನೀವು. 1 ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ಇಷ್ಟನ್ನು ತೊಗೊಂಡ್ರೆ ಸಾಕು. ಇದನ್ನು ಫಸ್ಟು ನೀವು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಡಿ. ಗ್ರೈಂಡ್ ಮಾಡಿ ಈ ರೀತಿ ಹಾಕಬೇಕು. ಆಮೇಲೆ ಒಗ್ಗರಣೆಗೆ ಒಂದು ಪ್ಯಾನ್ನ ಒಲೆ ಮೇಲಿಟ್ಟು ಒಲೆ ಹಚ್ಚಿಸ್ಬಿಟ್ಟು 4 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ, ಯಾವ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಅದಕ್ಕೆ ಸಾಸಿವೆ ಹಾಕಿ, ಉದ್ದಿನಬೇಳೆ 2 ಸ್ಪೂನು, ಆಮೇಲೆ ಕಡಲೆಬೇಳೆ 1 ಸ್ಪೂನು, 1 ಒಣಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಇಷ್ಟು ಒಗ್ಗರಣೆ ಹಾಕಿದರೆ ಸಾಕು. ಇಷ್ಟು ಒಗ್ಗರಣೆ ಮಾಡ್ಕೊಂಬಿಟ್ಟು ನೀವು ತೊಂಡೆಕಾಯಿನ ಇದಕ್ಕೆ ಸೇರಿಸಿ ನೀರು ಹಾಕದೇ ಬೇಯಿಸಬೇಕು. ಹಾಗೇನಾದ್ರು ತೊಂಡೆಕಾಯಿನ ತುಂಬ ಮೆತ್ತಗೆ ಬೇಯಿಸ್ಕೋಬೇಕು ಅಂತಂದರೆ ಫಸ್ಟ್ಗೆ ಕುಕ್ಕರ್ನಲ್ಲಿ 1 ವಿಶಿಲ್ ಹಾಕಿ ಕೂಗಿಸ್ಬಿಡ್ಬೋದು. ತೊಂಡೆಕಾಯಿ ಹೆಚ್ಚಿಬಿಟ್ಟು, ಬೇಡ ಕ್ರಿಸ್ಪಿಯಾಗಿರಬೇಕು ತೊಂಡೆಕಾಯಿ ಸ್ವಲ್ಪ ಅಂತ ಅನ್ನೋರು ಎಣ್ಣೆನಲ್ಲೇ ಬೇಯಿಸ್ಕೋಬೇಕು. ಆದರೆ ಸ್ವಲ್ಪ ಹೊತ್ತಾಗುತ್ತೆ ಇದು ತೊಂಡೆಕಾಯಿ ಬೇಯೋದು. ಅದಕ್ಕೇ ನಂತರ ಹೆಚ್ಚು ಕಮ್ಮಿ ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸಿದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ತಿರುಗಿಸಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಕಿ ಸ್ವಲ್ಪ ತಿರುಗಿಸಿ ಮತ್ತೆ ಮುಚ್ಚಿ ಇಡಬೇಕು. ಇನ್ನೂ ಒಂದು 2-3 ನಿಮಿಷ ಬಿಟ್ಟ ಮೇಲೆ ಮತ್ತೆ ನೀವು ಅದಕ್ಕೆ ನೀವು ತಯಾರಿಸಿಕೊಂಡಿರುವ ಕಾಯಿ ಸಾಸಿವೆ ಮಸಾಲೆ ಇರುತ್ತಲ್ವ, ನೀವು ಕಾಯಿ, ಒಣಮೆಣಸು, ಸಾಸಿವೆ ಮತ್ತು ಅರಿಶಿನ ಪುಡಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೆ ಒಂದು 5ರಿಂದ 8 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಆವಾಗ ಅದು ಚೆನ್ನಾಗಿ ಹಿರ್ಕೊಳ್ಳುತ್ತೆ ತೊಂಡೆಕಾಯಿ ಎಲ್ಲ ಮಸಾಲೆ. ರುಚಿಯಾದ ತೊಂಡೆಕಾಯಿ ಪಲ್ಯ ಚಪಾತಿ, ರೊಟ್ಟಿ, ಅನ್ನದ ಜೊತೆ ಸವಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.